ಮೂರ್ಖರ ರಾಜ್ಯದಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಬಾರ್ದು. ರಾಹುಲ್ ಗಾಂಧಿಯವರು ಮತಗಳ್ಳತನದ ಆರೋಪವನ್ನು ಚುನಾವಣಾ ಆಯೋಗದ ಮೇಲೆ ಮಾಡಿದ್ರು. ರಾಜಣ್ಣ ಇರೋ ಸತ್ಯ ಹೇಳಿದ್ರು. ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು ರಾಜ್ಯ ಸರ್ಕಾರದ ಅಧಿಕಾರಿಗಳು, ಕರಡು ಪ್ರತಿ ಕೊಡ್ತಾರೆ, ಅವಾಗ ನೋಡ್ಕೊಳ್ಳದೆ ಈಗ ಆರೋಪ ಮಾಡಿದ್ರೆ ಅನ್ನುವ ಪ್ರಶ್ನೆಯನ್ನು ಮುಂದಿಟ್ಟರು. ನಮ್ಮದೇ ತಪ್ಪು ಅಂತ ಹೇಳಿದ್ರು. ಈ ಸತ್ಯ ಹೇಳಿದ್ದಕ್ಕೆ ವಾಲ್ಮೀಕಿ ಸಮಾಜದ ನಾಯಕ ಸಹಕಾರಿ ಧುರೀಣ ರಾಜಣ್ಣವರ ತಲೆದಂಡ. ಇದು ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಕಾಂಗ್ರೆಸ್ನಲ್ಲಿ ಒಂದು ಕುಟುಂಬದ ಸರ್ವಾಧಿಕಾರ ಇದೆ. ಆ ಸರ್ವಾಧಿಕಾರದ ತಪ್ಪು ನಡೆಯನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ಸತ್ಯ ಹೇಳಿದ್ರೆ ರಾಜಣ್ಣವರಿಗೆ ಆದ ಗತಿಯೇ ಆಗುತ್ತೆ. ಅದಕ್ಕೆಯೇ ಬುದ್ಧಿವಂತರಾಗಿರುವಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂರ್ಖರ ಜೊತೆ ಮೂರ್ಖರಂಗೆ ಇದ್ಬಿಡೋಣ ಅಂತ ಹೇಳಿ ಅವರು ಕೂಡ ಕಾಗೆ ಬೆಳ್ಳಗಿದೆ ಅಂತ ಹೇಳಿದ ರಾಹುಲ್ ಗಾಂಧಿಯನ್ನೇ ಹೌದೌದು ಬೆಳಿಗ್ಗೆ ಕಾಣುತ್ತೆ ಅಂಥೇಳಿ ಎಂಡರ್ಸ್ ಮಾಡಿದ್ರು. ರಾಜಣ್ಣ ನೀವ್ಯಾಕೆ ಸತ್ಯ ಹೇಳಕ್ಕೆ ಹೋದ್ರಿ? ನಿಮ್ಮ ಪಾರ್ಟಿನಲ್ಲಿ ಸತ್ಯ ಹೇಳೋಂಗಿಲ್ಲ, ನಿಮ್ಮ ಪಕ್ಷದಲ್ಲಿ ನೀವು ಈ ರೀತಿ ಪ್ರಶ್ನಿಸೋಂಗಿಲ್ಲ. ಸತ್ಯ ಒಪ್ಕೊಂಡ್ರೆ ಇದೇ ಗತಿ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ಸಿಗೂ ಪ್ರಜಾಪ್ರಭುತ್ವಕ್ಕೂ ಸಂಬಂಧ ಇಲ್ಲ, ಕಾಂಗ್ರೆಸ್ಸಿಗೂ ಸತ್ಯಕ್ಕೂ ಸಂಬಂಧ ಇಲ್ಲ. ಪರಿಶೀಲನೆ ಮಾಡಿ. ಚುನಾವಣಾ ಆಯೋಗಕ್ಕೆ ದೆಹಲಿನಲ್ಲಿ ಒಂದು ಕಚೇರಿ, ಬೆಂಗಳೂರಿನಲ್ಲಿ ಒಂದು ಕಚೇರಿ ಸಿಬ್ಬಂದಿ ಬಿಟ್ಟರೆ ಅವರಿಗೆ ಮೂಲಭೂತ ಸಂರಕ್ಷಣೆ ಅಂದರೆ ಬೇಸಿಕ್ಸ್ ಸ್ಟ್ರಕ್ಚರ್ ಇರೋದೇ ಇಲ್ಲ. ಅವರು ಚುನಾವಣಾ ಕಾರ್ಯ ಮತದಾರರ ಪಟ್ಟಿ ಪರಿಷ್ಕರಣೆ ಯಾರ ಮೂಲಕ ಮಾಡಿಸ್ತಾರೆ? ಬೆಂಗಳೂರು ಮಹಾನಗರದಲ್ಲಿ BBMP ಅಧಿಕಾರಿಗಳು ಮತ್ತು ಶಿಕ್ಷಕರು, ಬೆಂಗಳೂರು ಮಹಾನಗರದಲ್ಲಿ ಬೇರೆ ಭಾಗಗಳಲ್ಲಿ ಶಿಕ್ಷಕರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಅವ್ರ ಮೂಲಕ ಮಾಡಿಸ್ತಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ನೌಕರರು, ಕೇಂದ್ರ ಸರ್ಕಾರದ ನೌಕರರು, ರಾಜ್ಯ ಸರ್ಕಾರದ ನೌಕರರು, ಶಿಕ್ಷಕರು ಕೇಂದ್ರ ಸರ್ಕಾರದ ನೌಕರರು, ರಾಜ್ಯ ಸರ್ಕಾರದ ನೌಕರರು, ಅವರು ರಾಜ್ಯ ಸರ್ಕಾರದ ನೌಕರರು. ಪ್ರತಿ ಜಿಲ್ಲೆಯಲ್ಲಿ DEO ಡಿಸ್ಟ್ರಿಕ್ಟ್ ಎಲೆಕ್ಟ್ರೋ ಆಫೀಸರ್ ಯಾರಿರ್ತಾರೆ? DEO ಜಿಲ್ಲಾಧಿಕಾರಿ ಇರ್ತಾರೆ ಗ್ರಾಮಾಂತರ ಪ್ರದೇಶದಲ್ಲಿ. ಬೆಂಗಳೂರು ಮಹಾನಗರದಲ್ಲಿ BBMP ಕಮಿಷನರ್ ಇರ್ತಾರೆ. ಆ BBMP ಕಮಿಷನರನ್ನ ಜಿಲ್ಲಾಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡಿ ಪೋಸ್ಟ್ ಕೊಟ್ಟವ್ರು ಯಾರು? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರು ಕರಡು ಪರಿಷ್ಕರಣೆಯಲ್ಲಿ ಮತ ಕಳ್ಳತನ ಆಗಬೇಕು ಅಂದರೆ ಸಿದ್ದರಾಮಯ್ಯನವ್ರ ಮಾತು ಕೇಳ್ತಾರೋ ಮೋದಿಯವ್ರ ಮಾತು ಕೇಳ್ತಾರೋ? ಚುನಾವಣಾ ಆಯೋಗ ಕಾಲಕ್ಕೆ ಕೇವಲ ಸರ್ಕ್ಯುಲರ್ ಮಾತ್ರ ಹೊಡಿಸುತ್ತೆ. ರಾಜಣ್ಣ ಇರೋ ಸತ್ಯ ಹೇಳಿದ್ರು, ತಪ್ಪು ನಮ್ಮ ಕಡೆಯಿಂದ ಆಗಿದೆ, ದೂರದ ಯಾರ ಕಡೆಗೋ ದೂರ್ತಾ ಇದ್ದೀವಿ, ತಪ್ಪು ನಮ್ಮದೇ ಅಂತ ಹೇಳಿದರು. ತಪ್ಪು ನಮ್ಮದೇ ಅಂತ ಅನ್ನುವ ಸತ್ಯ ಹೇಳಿದ ಕಾರಣಕ್ಕೆ ST ನಾಯಕನ ಬಲಿ. ಇದು ST ನಾಯಕನ ಬಲಿ. ರಾಹುಲ್ ಗಾಂಧಿಯ ಜವಾಬ್ದಾರಿ ಅಲ್ಲದ ಹೇಳಿಕೆಯನ್ನು ಅವರು ಸಮರ್ಥಿಸದೇ ಇದ್ದ ಕಾರಣಕ್ಕೆ ಅವ್ರ ಬಲಿ. ಅವ್ರದ್ದು ಬೇಜವಾಬ್ದಾರಿ ಹೇಳಿಕೆ ಅಂತ ಗೊತ್ತಿದ್ದರೂ ಕೂಡ ಅವರು ಮೂರ್ಖರ ಥರದಲ್ಲಿ ವರ್ತಿಸಿದರೆ ಅವರಿಗೆ ತಲೆದಂಡ ಆಗ್ತಿರಲಿಲ್ಲ. ಅವರು ಸತ್ಯ ಹೇಳಿದ್ರು, ಬುದ್ಧಿವಂತಿಕೆ ತೋರಿಸಿದ್ರು, ಅದಕ್ಕೆ ತಲೆದಂಡ. ಕಾಂಗ್ರೆಸ್ನಲ್ಲಿ ಬುದ್ಧಿವಂತರಿಗೂ ಕಾಲ ಇಲ್ಲ. ನೀವು ಬುದ್ಧಿವಂತರಿದ್ದರೂ ಮೂರ್ಖರ ಥರ ಬಿಹೇವ್ ಮಾಡಬೇಕು. ಅದನ್ನು ನೀವು ಮಾನ್ಯ ಮುಖ್ಯಮಂತ್ರಿಗಳಿಂದ ಕಲಿಬೇಕು.